ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಅಕ್ಷಯ್ ಮೃತಪಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಸಾವಿನಿಂದಲೂ ಕೂಡ ಬಿಬಿಎಂಪಿ ಬುದ್ಧಿ ಕಲಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಬೆಂಗಳೂರಿನಲ್ಲಿ ಕಳೆದ ಭಾನುವಾರ ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಕೊನೆಗೂ ಕೂಡ ನಿನ್ನೆ ಮಧ್ಯಾಹ್ನ ಜೀವ ಬಿಟ್ಟರು. ಆದರೆ ಇದರಿಂದ ಬಿಬಿಎಂಪಿ ಬುದ್ಧಿ ಕಲಿತಾ ಸಾಧ್ಯನೇ ಇಲ್ಲ. ಜಯನಗರ 3ನೇ ಬ್ಲಾಕ್ನಲ್ಲಿ ಕಿಲ್ಲರ್ ಕೊಂಬೆಗಳು ಇನ್ನೂ ಹಾಗೇ ಇವೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಕಟ್ಟಾಗಿ ತಂತಿ ಮೇಲೆ ಕೊಂಬೆ ಜೋತಾಡ್ತಾನೆ ಇದೆ. ಮರದ ಕೊಂಬೆ ಬಿದ್ದು ಅಕ್ಷಯ್ ಈಗಾಗಲೇ ಮೃತಪಟ್ಟಿದ್ದಾರೆ. ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಹುದ್ದೆ ನೀಡದೆ ಎತ್ತಂಗಡಿ ಮಾಡಿದ ಸರ್ಕಾರ. ಸ್ವಾಮಿ ಜಾಗಕ್ಕೆ ಸುದರ್ಶನ್ ಜಿಕೆ ನೇಮಿಸಿ ಆದೇಶ ಹೊರಡಿಸಲಾಗಿದೆ. ಚಿಕ್ಕಮಗಳೂರು ಡಿಸಿಎಫ್ ಸುದರ್ಶನ್ ಜಿಕೆ ನೇಮಕಗೊಂಡಿದ್ದಾರೆ. ಯಾವುದೇ ಹುದ್ದೆಯನ್ನ ತೋರಿಸದೆ ಸ್ವಾಮಿ ಅವರನ್ನ ವರ್ಗ ಮಾಡಲಾಗಿದೆ. ತಲೆದಂಡ ಕೊಡಲಾಗಿದೆ. ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಈಗ ಎತ್ತಂಗಡಿಗೊಂಡಿದ್ದಾರೆ. ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಸ್ವಾಮಿ ಅವರಿಗೆ ಹುದ್ದೆಯನ್ನ ಕೊಡದೆ ಎತ್ತಂಗಡಿ ಮಾಡಿದೆ ಸರ್ಕಾರ. ಅವರ ಜಾಗಕ್ಕೆ ಚಿಕ್ಕಮಗಳೂರು ಡಿಸಿಎಫ್ ಸುದರ್ಶನ್ ಜಿಕೆ ಅವರನ್ನ ನೇಮಕಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.